ಗುರುವಿನ ಮಹತ್ವವನ್ನ ಹೇಳುವಂಥ ಈ ಶ್ಲೋಕವನ್ನ ನೋಡಿ. ನಾ ಗುರೋರ್ ಅಧಿಕಂ ತತ್ವಂ. ಗುರುವಿಗಿಂತ ಅಧಿಕವಾದಂಥ ದೊಡ್ಡದಾದಂಥ ತತ್ವ ಯಾವುದೂ ಇಲ್ಲ. ನಾ ಗುರೋರ್ ಅಧಿಕಂ ತಪಂ. ಗುರುವನ್ನ ಮೀರಿದಂಥ ಯಾವ ತಪಸ್ಸು ಇಲ್ಲ. ನಾ ಗುರೋರ್ ಅಧಿಕಂ ತತ್ವಂ ನಾ ಗುರೋರ್ ಅಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ. ಯಾವ ತತ್ವ, ಯಾವುದೇ ತತ್ವಜ್ಞಾನ ಅಥವಾ ಯಾವುದೇ ಜ್ಞಾನ ಗುರುವನ್ನ ಬಿಟ್ಟು ಗುರುವನ್ನ ಮೀರಿದಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ತಸ್ಮೈ ಶ್ರೀ ಗುರವೇ ನಮಃ. ಅಂತಹ ಗುರುವಿಗೆ ನಾನು ನಮಸ್ಕರಿಸ್ತೀನಿ. ಅಂದ್ರೆ ಸಕಲ ಜ್ಞಾನವನ್ನು ನೀಡುವಂತಹ, ಆತ್ಮೋದ್ಧಾರವನ್ನ ಮಾಡುವಂತಹ ಆ ಸದ್ಗುರು ಏನಿದ್ದಾನೆ ಅವನಿಗೆ ನಮಿಸಿಯೇ ಮುಂದಿನ ಎಲ್ಲದನ್ನೂ ಕೂಡ ಮಾಡಬೇಕಾದಂಥದ್ದು, ನೆನೆಬೇಕಾದಂಥದ್ದು ಅಂತ ಹೇಳಿ ಈ ಶ್ಲೋಕದ ಅರ್ಥ. ಅವಧೂತ ಪರಿವಾರದವರಲ್ಲಿ ನನ್ನದೊಂದು ವಿನಂತಿ. ಈ ಹಿಂದಿನ ಸಂಚಿಕೆ 213. ಇದರಲ್ಲಿ ತಮ್ಮನೇಲ್ ಹಾಗೂ ಸಂಚಿಕೆಗಳು ಅದರ ಬದಲಾಗಿ ನೀವು ಸ್ವಲ್ಪ ಗೊಂದಲಕ್ಕೀಡಾಗಿದ್ದೀರಿ. ಕಾರಣ, ಕೆಲವು ದಿನಗಳಿಂದ ನನಗೆ ಕೆಲಸದ ಒತ್ತಡಗಳಿಂದಾಗಿ ಸರಿಯಾಗಿ ನಿದ್ರೆ ಇಲ್ಲದ ಕಾರಣ ಸಂಚಿಕೆಯನ್ನು ಅಪ್ಲೋಡ್ ಮಾಡುವಾಗ ವ್ಯತ್ಯಾಸವಾಗಿತ್ತು. ಹಾಗಾಗಿ ನಿಮ್ಮಲ್ಲಿ ನಾನು ಕ್ಷಮೆ ಯಾಚಿಸುತ್ತಿದ್ದೇನೆ. ಇನ್ನು ಮುಂದೆ ಈ ರೀತಿಯಾಗದ ಹಾಗೆ ನೋಡಿಕೊಳ್ಳುತ್ತೇವೆ. ನಿಮ್ಮ ತಾಳ್ಮೆಗೆ ಹಾಗೂ ಔದಾರ್ಯಕ್ಕೆ ನಮ್ಮ ಶಿರಸಾಷ್ಟಾಂಗ ನಮನಗಳು. ನಿಮ್ಮವ ಕಡೂರು ದತ್ತಾತ್ರಿ. ಶ್ರೀಯುತರಾದ DS ಸೋಮಶೇಖರ್ ಪುರಾಣಿಕ್ ತೀರ್ಥಹಳ್ಳಿ. ಮೂಲತಃ ಸಖರಾಯ ಪಟ್ಟಣದವರೇ ಆದ ಇವರು ಗುರುನಾಥರೊಂದಿಗಿನ ಆಧ್ಯಾತ್ಮಿಕ ವಿಚಾರಧಾರೆಗಳ ಸರಣಿಗಳನ್ನು ಮುಂದುವರೆಸುತ್ತಾರೆ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. 2024ರಲ್ಲಿ 2 ವರ್ಷದ ಹಿಂದೆ ನಾನು ಅಮೇರಿಕಕ್ಕೆ ಹೋಗಿದ್ದೆ. ಅಮೇರಿಕಕ್ಕೆ ಹೋದ 2 ದಿನದಲ್ಲಿ ಹರ್ಪೀಸ್ ಆಗಿಬಿಡ್ಬೇಕಾ ನನಗೆ. ಇಲ್ಲಿಂದ ಹಿಡಿದು ಇಲ್ಲಿವರೆಗೆ. ನಮ್ಮ ಅಕ್ಕನ ಮಗ ಮೋಹನ ಅಂತ, ಅವನೇ ಕರ್ಸ್ಕೊಂಡಿದ್ದವನು. ಅವನಿದ್ದವನು, ಮಾವ ಇದು ಏನೋ ನೀವು ಬರುವಾಗ 24 ಗಂಟೆ ಫ್ಲೈಟ್ನಲ್ಲಿ AC-ನಲ್ಲಿ ಬಂದಿಲ್ಲ, ಹಾಗಾಗಿ ಏನೋ ಅಲರ್ಜಿ ಆಗಿರ್ಬೋದು, 1-2 ದಿನದಲ್ಲಿ ಸರಿಯಾಗ್ಬೋದು, ನೋಡೋಣ, ಏನು ಇದು ಮಾಡಬೇಡ, ಯೋಚನೆ ಮಾಡಬೇಡ ಅಂತಂದು ಇದರಲ್ಲಿ ಆ ಕಂಡೀಷನಲ್ಲೇ ನಾವು ಲಾಸ್ ಏಂಜಲೀಸ್ಗೆಲ್ಲ ಹೋಗಿದ್ದೀವಿ. ನನಗೆ ತಡೀಕಾಗ್ತಾಯಿಲ್ಲ ಕಣೋಮೋನಿ, ಇದನ್ನು ಸಿಕ್ಕಾಪಟ್ಟೆ ಉರಿತಾ ಇದೆ, ಮಗಳೇ ಆಗೋ ಕಾಲ ಅಷ್ಟು ನೋವಿದೆ ಇದು ಅಂಥೇಳಿ ಅಂತ. ಅಪಾಯಿಂಟ್ಮೆಂಟ್ ಇಲ್ಲದೇ ಯಾವ ಡಾಕ್ಟ್ರನ್ನೂ ಅಲ್ಲಿ ಭೇಟಿ ಮಾಡೋಕ್ಕಾಗೋದೇ ಇಲ್ಲ. ಎಲ್ಲ ಆನ್ಲೈನ್ನಲ್ಲಿ ಬುಕ್ ಮಾಡ್ಕೋಬೇಕು. ಲಾಸ್ಟು ಇದೇನು ಅಂತಂದರೆ ಎಮರ್ಜೆನ್ಸಿ ಅಂಥೇಳಿ ಅಂತ ಕೆಲವು ಕಡೆಯಲ್ಲಿ ಸುಮಾರು ಒಂದು $2,000-3,000 ಕೊಟ್ಟರೆ ಅಲ್ಲಿ ನೋಡ್ತಾರೆ ಅಂತನ್ನುವಂಥ ಮಾತು ಕೂಡ ಬಂತು. $1,50,000 ದುಡ್ಡು ಕನ್ಸಲ್ಟೇಷನ್ಗೆ. ಕೂತ್ಕೊಂಡು ನಾನು ಮನಸ್ಸಿನಲ್ಲೇ ಗುರುಗಳನ್ನ ನೆನೆದೆ. ಒಂದು 2 ನಿಮಿಷದಲ್ಲಿ ಯಾರೋ ಒಬ್ಬರು ಅಲ್ಲಿಗೆ ಬಂದರು. ಯು ಪೀಪಲ್ ಲುಕ್ ಲೈಕ್ ಇಂಡಿಯನ್ಸ್. ಅಫ್ಕೋರ್ಸ್ ಎಸ್. ವೆರ್ ಇಸ್ ಯುವರ್ ಪಾಸ್ಪೋರ್ಟ್ ಅಂಥೇಳಿ ಅಂತ ನಾನು ಕೇಳಿದರು. ನಾನು ಇದನ್ನು ತೆಗೆದು ಹಿಂಗೆ ತೋರಿಸಿದೆ. ಲೆಟ್ ಮಿ ಸಿ ಇಟ್ ಅಂಥೇಳಿ ಆ ಮನುಷ್ಯನ ಪಾಸ್ಪೋರ್ಟು ಈಸನ್ ತಗೊಂಡೋಗ್ಬಿಡ್ತದ. ಅಲ್ಲೊಂದು ರೂಮ್ ಇತ್ತು, ಅಲ್ಲಿಗೆ ಹಿ ಎಂಟರ್ಡ್ ಇನ್ ಟು ದಟ್ ರೂಮ್ ಆ್ಯಂಡ್ ಹಿ ವ್ಯಾನಿಸ್ಡ್. ಎಂಥದೋ ಮೋನಿ ಅಂತ ನಾನು ಕಂಗಾಲಾಗ್ಬಿಟ್ಟೆ. 10 ನಿಮಿಷ ಆದಮೇಲೆ, ಕಮ್ ಇನ್, ಐ ಆಮ್ ಎ ಡಾಕ್ಟರ್, ಐ ವಾಸ್ ಜಸ್ಟ್ ಚೆಕಿಂಗ್ ಯುವರ್ ಪಾಸ್ಪೋರ್ಟ್ ಆ್ಯಂಡ್ ವೀಸಾ. ನಾನು ಹಿಂಗೆ ತೋರಿಸ್ದೆ, ಇನ್ನು ಶರ್ಟನ್ನು ಈ ಕಡೆಗೆ ಬಿಚ್ಚಿಬಿಟ್ಟು ಹಿಂಗೆ ಇದನ್ನೆಲ್ಲ ತೋರಿಸ್. ದಿಸ್ ಶಿಲ್ಲಿಂಗ್ಸ್ ಅಂಥೇಳಿ ಅಂತ. ನಥಿಂಗ್ ಟು ವರಿ, ಇಟ್ ಕೆನಾಟ್ ಬಿ ಕ್ಯೂರ್ಡ್ ಬಟ್ ಇಟ್ ಕ್ಯಾನ್ ಬಿ ಸಬ್ಸೈಡೆಡ್. ಬಟ್ ಈಗ ಅದು ಕಡಿಮೆ ಆಗೋದಕ್ಕೆ ನಾನು ಮೆಡಿಸಿನ್ ಕೊಡ್ತೀನಿ ಅಂಥೇಳಿ ಅಂತ, ಇದನ್ನು 8 ದಿನ ತಗೋ ಅಂಥೇಳಿ ಅಂತ 21 ಮಾತ್ರೆನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಗೋ ಅಂಥೇಳಿ ಅಂತ ಕೊಟ್ಟ. ನಮ್ಮ ಮುಖ ನೋಡಿ, ದಿಸ್ ಕಾಸ್ಟ್ಸ್ ಅರೌಂಡ್ $110, ಬಟ್ ಯು ಜಸ್ಟ್ ಗಿವ್ ಮಿ $60, ಇಟ್ಸ್ ಎನಫ್. ಗುರುನಾಥರು ನನ್ನ ಜೊತೆನಲ್ಲೇ ಇದ್ದಾರೆ ಅಂಥೇಳಿ ಅಂತ ನಂಗೆ ಅನ್ನಿಸ್ಬಿಡ್ತು. ದತ್ತನ ಅತ್ಯಂತಿಕವಾದಂಥ ಭಕ್ತಿಯಿಂದ ಅವರನ್ನು ನೆನೆದಾಗ ಅವರು ಬೇರೆ ಬೇರೆ ರೂಪದಲ್ಲಿ ನಮ್ಮ ಸಂವೇದನೆಗೆ ಅವರು ಬರ್ತಾರೆ. ನಮ್ಮ ಸಂವೇದನೆಯ ಮಟ್ಟ ಏನು, ಗುರುಗಳನ್ನು ನಾವು ಯಾವ ರೀತಿಯಾಗಿ ಪರಿಭಾವಿಸ್ತೀವಿ ಅಂತ ಅನ್ನೋದ್ರ ಮೇಲೆ ಗುರುನಾಥರು ನಮಗೆ ಕಾಣಿಸ್ಕೊಳ್ತಾರೆ, ನಮ್ಮ ಸಂವೇದನೆಗೆ ಬರ್ತಾರೆ. ಇನ್ನೊಂದು ದಿನ ಒಂದು ಘಟನೆ ನಡೀತು. ಒಬ್ಬ ಬಂದುಬಿಟ್ಟು, ಗುರುಗಳೇ ನನಗೆ ನಿಮ್ಮ ಮಾರ್ಗದರ್ಶನ ಬೇಕು. ಏನಪ್ಪ, ಏನು ಸಮಾಚಾರ ಅಂತಂದರು. ಅಲ್ಲ, ಸಂಸಾರ ಬಹಳ ದುಸ್ತಾರ ಆಗಿಬಿಟ್ಟಿದೆ,
ಹೌದಾ, ಏನು ಸಮಾಚಾರ? ಇಲ್ಲ ಗುರುಗಳೇ, ಭಾಳ ಕಷ್ಟ ಆಗ್ಬಿಟ್ಟಿದೆ, ಕಟ್ತಾ ಇಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ಕೊಡೋದಕ್ಕೆ ಶುರು ಮಾಡ್ದೆ. ಹೌದಪ್ಪ, ಅದೆಲ್ಲ ಹೌದು ಕಣಯ್ಯ, ಇರೋದನ್ನೆಲ್ಲ ಸಹಿಸ್ಕೋಬೇಕು, ಏನು ಮಾಡ್ತೀಯ ಹೇಳು, ಆಯಿತಾ? ಅದಕ್ಕೆ ಕಣಯ್ಯ ಸಂಸಾರ ಕಷ್ಟ ಅಂತ ಹೇಳುವಂಥದ್ದು, ಆಯಿತಾ? ಅದೆಲ್ಲ ಸರಿಯಪ್ಪ, ನೀನು ಮನೇಲಿ ಮಾಡಿದ ಊಟದಲ್ಲಿ ಉಪ್ಪು ಖಾರ ಕಡಿಮೆ ಇರ್ಬೋದು ಕಣಯ್ಯ, ತಿಂದರೆ ಆರೋಗ್ಯ. ನೀನು ಹೊರಗಡೆ ಎಲ್ಲೋ ಹೋಗಿ ಊಟ ಮಾಡ್ತಾ ಇದೆಯಲ್ಲ, ಹಳಸ್ಲು ತಿಂದರೆ ಆರೋಗ್ಯಕ್ಕೆ ತೊಂದರೆ ಕಣಯ್ಯ. ಮನೆ ಊಟನೇ ಮಾಡಬೇಕು ಕಣಯ್ಯ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಯ್ತಲ್ಲ ಅಂದರು. ಅವನು ದಂಗಾಗ್ಬಿಟ್ಟ. ನಾನು ಏನು ಹೇಳ್ತಾ ಇದ್ದೀನಿ ಅಂತನ್ನೋದು ಅರ್ಥ ಆಗ್ತಾ ಇದೆಯಲ್ಲ ನಿನಗೆ, ಹಾಗೆ ಮಾಡೋ, ಎಲ್ಲ ಸರಿಯಾಗತ್ತೆ, ಆಯಿತಾ? ನೀನು ಮನೆ ಊಟ ರುಚಿ ಇಲ್ಲ ಅಂತ ಹೇಳಿ ಹೊರಗಡೆ ತಂಗಳನ್ನ ಊಟ ಮಾಡ್ಕೊಂಬರ್ಬಾರದು ಕಣಯ್ಯ ಅಂತ ಹೇಳಿದರು. ಆಮೇಲೆ ಎಲ್ಲರನ್ನೂ ಇಂಗಿತವಾಗಿ ನೋಡಿದರು ಗುರುಗಳು. ನೇರವಾಗಿ ಅವರು ಏನನ್ನೂ ಹೇಳ್ತಾ ಇರಲಿಲ್ಲ, ಆಯಿತಾ? ಇನ್ನೊಂದು ಸರಿ ಏನಾಯಿತು ಅಂತ ಹೇಳಿದರೆ, ನಡ್ರೆ ಹತ್ತಿ ಕಾರ್ಗೆ ಹತ್ತಿ ಅಂತ ಹೇಳಿದರು. ಮತ್ತು ಹಾಗೆಯೇ ಬೇಲ್ಗೂರಿಗೆ ಇಂಥ ಕಡೆಗೆಲ್ಲ ಕರ್ಕೊಂಡು ತರದಲ್ಲೇ ಹತ್ತೆ ಅಂತಂದರು. ನಾನು ಹತ್ತಿದೆ. ಎಲ್ಲಿ ನಿನ್ನ ಪರಿಸ್ಥಿತಿಯಲ್ಲಿ ಕೊಡಿಲಿ ಅಂತಂದರು. ಗುರುಗಳು ಕೇಳ್ತಾ ಇದ್ದಾರೆ, ಯಾವತ್ತೂ ಕೇಳದೇ ಇದ್ದವರು. ನಾನು ತೆಗೆದೆ, ನನ್ನ ಪರ್ಸನ್ನ ಅವ್ರ ಕೈ ಕೊಟ್ಟೆ. ಆ ಕಾರಿನ ಡ್ಯಾಶ್ ಬೋರ್ಡ್ ಇರುತ್ತೆ, ಅಲ್ಲೊಂದು ಏನಾದರೂ ಇಡೋದಕ್ಕೆ ಇರುತ್ತಲ್ಲ, ಅಲ್ಲಿಗೆ ಅದನ್ನು ಇಟ್ಟರು, ಇದಿಲ್ಲಿರಲಿ ಅಂತ ಹೇಳಿದರು. ಆಮೇಲೆ ಇಲ್ಲಿಂದ ಚಿಕ್ಕಮಗಳೂರಿಂದ ಹಾಸನದಿಂದ ಚನ್ನರಾಯಪಟ್ಟಣದಿಂದ ಮೈಸೂರಿನಿಂದ ಮಂಡ್ಯದಿಂದ ಬೆಂಗಳೂರು, ಹೀಗೆ 2-3 ದಿನ, ಆಯಿತಾ? ನೀವು ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ತಿನ್ನಕ್ಕೆ ಕುಡಿಯೋದಕ್ಕೆ ಬೇಕು ಎಲ್ಲವೂ ಸಿಗ್ತಾಯಿತ್ತು. ಗುರುಬಂಧುಗಳನ್ನೆಲ್ಲ ಪರಿಚಯ ಮಾಡಿಸ್ತಾಯಿದ್ರು. ಬಂದ ಕಡೆಯಲ್ಲೆಲ್ಲ ಗುರುಗಳು ಅಧ್ಯಾತ್ಮದ ವಿಚಾರಗಳನ್ನು ಅವ್ರದ್ದೇ ಆದಂಥ ರೀತಿಯಲ್ಲಿ ಹೇಳ್ತಾಯಿದ್ರು. ಗುರುದರ್ಶನದಿಂದ ಜನಗಳು ಪುಲಕಿತರಾಗ್ತಾಯಿದ್ರು. ಇದೆಲ್ಲದಕ್ಕೂ ಕೂಡ ನಾನು ಕೊಟ್ಟು ಪರ್ಸ್ನಿಂದ 1 ಪೈಸಾನೂ ಅವ್ರು ತೆಗಿಲಿಲ್ಲ. ನಾನು ಹಾಗೆ ಗಮನಿಸ್ತಾ ಇದ್ದೆ. ಆಮೇಲೆ ಕೊನೆಗೆ ನಾನು ಅವ್ರಿಗೆ ಕೇಳಿದೆ. ಅವ್ರ ತಂಗಿ ಮನೆಗೂ ಕೂಡ ಬೆಂಗಳೂರಿನಲ್ಲಿ ವಿಜಯಕ್ಕ ಇದ್ದಾರೆ, ಅವರ ಅಕ್ಕ ಭಾವ ಇದ್ದಾರೆ. ವಿಜಯಕ್ಕ ಅವ್ರನ್ನ ಇದೇ ಊರಿನಲ್ಲಿ ರಾಮಸ್ವಾಮಿಗಳು ಅಂತ ಅವ್ರಿಗೆ ಕೊಟ್ಟು ವಿವಾಹ ಮಾಡಿದೆ. ಅವ್ರ ಮನೆಗೂ ಎಲ್ಲ ಕರ್ಕೊಂಡು ಹೋಗಿ, ವಿಜಯಮ್ಮ ನೋಡೋ ಯಾರು ಬಂದಿದ್ದಾರೆ ಅಂತ ಹೇಳಿ ಓಹೋ ಪುರಾಣಿಕರ ಮನೆ ಹುಡುಗನ ಕರ್ಕೊಂಬಂದ್ಬಿಟ್ಟಿದೆಯಲ್ಲ ಅಂಥೇಳಿ ಅಂತ ಅವ್ರು ಅಂತಂದರು. ಎಲ್ಲ ಕೂತ್ಕೊಂಡು ಊಟ ಇದೆಲ್ಲದಕ್ಕೂ ಕೂಡ ಬಿಡಿ, ಅದೊಂದು ಹಬ್ಬ ಅದು ದತ್ತಣ್ಣ. ಅದು ಆ ಗುರುಗಳ ಜೊತೆಯಲ್ಲಿ ಹೋಗುವಂಥದ್ದು ಇದೆಯಲ್ಲ, ಅದು ದೇವ್ರ ಜೊತೆಯಲ್ಲಿ ಉತ್ಸವ ಹೊರಟಂಗೆ ಅದು ಆ ಥರವಾದಂಥದ್ದು. ಆಮೇಲೆ ಅದೆಲ್ಲ ಆಯಿತು. ನಾನು ಕೊನೆಗೆ ಕೇಳಿದೆ ಗುರುಗಳನ್ನು, ಅಲ್ಲ ಗುರುಗಳೇ, ನೀವು ನನ್ನ ಪರ್ಸ್ ತಗೊಂಡು ಇಟ್ಕೊಂಡ್ರಿ, ಅದರಿಂದ 1 ಪೈಸಾನೂ ಕೂಡ ತೆಗಿಲಿಲ್ಲ, ಆದರೆ ಎಲ್ಲ ಕಡೆಯಲ್ಲಿ ಎಲ್ಲವೂ ಸಿಗ್ತಾ ಇತ್ತು, ನನಗೆ ಖರ್ಚು ಮಾಡೋಕ್ಕೂ ನನಗೆ ಅವಕಾಶ ಇಲ್ಲ, ಆ ಥರದಲ್ಲಾಯಿತು, ಇದೇನಿದು ಯಾಕೆ ಹೀಗೆ ಅಂಥೇಳಿ ಅಂತ. ನೋಡಯ್ಯ, ನನಗೆ ನೀನು ನನ್ನ ಜೊತೆಯಲ್ಲಿ ಇರಬೇಕಾಗಿತ್ತು. ಒಂದು ಪಕ್ಷ ಪರ್ಸೇನಾದ್ರು ನಿನ್ನ ಜೊತೆಯಲ್ಲಿ ಇತ್ತು ಅಂತ ಹೇಳಿದರೆ ಎಲ್ಲಾದರೂ ಊರಿಗೆ ಹೊರಟುಬಿಟ್ರೆ ನೀನು ಎಲ್ಲವುದನ್ನು ನೋಡಬೇಕು ಅಂತನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಇದ್ದಂಥದ್ದು ಕಣಯ್ಯ, ಅದಕ್ಕೆ ಕರ್ಕೊಂಬಂದಂಥದ್ದು ಅಂಥೇಳಿ ನಕ್ಬಿಟ್ರು ಗುರುಗಳು. ನಿಜಕ್ಕೂ ಗುರುಗಳ ಪ್ರಾಪಂಚಿಕ ಪ್ರಜ್ಞೆ ಕೂಡ ಯಾವ ಥರದಲ್ಲಿ ಕೆಲಸ ಮಾಡ್ತಾಯಿತ್ತು ಅಂತ ಇದೊಂದು ಸಣ್ಣ ಉದಾಹರಣೆ ಇದು ಅಷ್ಟೇ. ಒಂದೇ ಒಂದು ದಿನ ಅವರ ಮನೆಯಲ್ಲಿ ಬಂದಂಥವ್ರ ಹತ್ರ ದುಡ್ಡಿನ ವಿಚಾರ, ಹಣಕಾಸಿನ ವಿಚಾರ, ವ್ಯವಹಾರ, ವ್ಯಾಪಾರ ಇದು ಯಾವುದನ್ನು ಕೂಡ ಅವರು ಮಾತಾಡ್ದಂಥವ್ರಲ್ಲ, ಅದನ್ನು ಕೇಳಿದಂಥವ್ರಲ್ಲ. ಅವ್ರ ಮನೆಯಲ್ಲೇ ಏನಿದೆ ಅದು ಎಲ್ಲದನ್ನು ಕೂಡ ಬಂದವ್ರಿಗೆ ಕೊಟ್ಟು ಕಳಿಸಿದಂಥವ್ರು, ಆಯಿತಾ? ಒಂದಿನ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ವು. ನೋಡಯ್ಯ ಸೋಮಣ್ಣ, ಈ ಸರಿ ಅಡಿಕೆ ಚೇಣಿ ದುಡ್ಡು ಬಂದ ಮೇಲೆ 235 ಜನಿಗೆ ಸೂಟ್ ಹೊಲಿಸ್ಬಿಡ್ಬೇಕು ಅಂತ ಮಾಡಿದ್ದೀನಿ ಕಣಯ್ಯ ಅಂತಂದರು. ಅವ್ರ ಮನೆಗೆ ಬರ್ತಕ್ಕಂಥ ಜನಗಳು ಯಾರು ಪ್ಯಾಂಟು ಶರ್ಟು ಹಾಕ್ತಾರೆ, ಸೂಟು ಈ ಥರದ್ದನ್ನೆಲ್ಲ ಹಾಕ್ತಾರೆ, ಅವ್ರಿಗೆಲ್ಲ ಸೂಟು ಹೊಲಿಸ್ಬಿಟ್ಟು ಅಡಿಕೆ ಚೇಣಿ ದುಡ್ಡು ಬಂದಾಗ ನೋಡಿ ಖುಷಿ ಪಡಬೇಕು ಅಂತಿದ್ದೀನಿ ಕಣಯ್ಯ. ಅದೆಲ್ಲ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಅಂಥೇಳಿ ಇಂಥ ಒಂದು ಮಾತಿದೆ. ಬೇರೆಯವರನ್ನು ಸಂತುಷ್ಟಿಗೊಳಿಸುವಂಥದ್ದು, ಸಂತೋಷ ಪಡಿಸುವಂಥದ್ದು ಇದೆಯಲ್ಲ, ಇದೇ ಈಶ್ವರನ ಪೂಜೆ ಮಾಡಿದಾಗೆ. ಅದನ್ನು ಮಾಡ್ತು ಅಂತಂದರೆ ನೀವು ಯಾವ ದೇವ್ರ ಪೂಜೆನೂ ಮಾಡಬೇಕಾಗಿಲ್ಲ. ಎಂಥ ದೊಡ್ಡ ಮನಸ್ಸು ಬೇಕು ಅಲ್ವಾ, ಎಂಥ ದೊಡ್ಡ ಹೃದಯ ಬೇಕು ಅಲ್ವಾ. ಹೀಗೆ ಗುರುಗಳು ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ, ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮಗೆ ಅಚ್ಚರಿಯಾಗಿ ಕಾಣ್ತಾ ಇದ್ರು. ಬೇರೆ ಗುರುಗಳು ಅಂತ ನಾವು ಯಾರನ್ನ ಸಾಂಪ್ರದಾಯಿಕವಾಗಿ ಗುರುತಿಸ್ತೀವಿ ಅವ್ರಿಗಿಂತ ತುಂಬ ಭಿನ್ನವಾದಂಥವ್ರು ಆಗ್ತಾಯಿದ್ರು.
ನಿಮಗೆ ಯಾವಾಗ ನಮ್ಮ ಒಳಗೇನೆ ಬೇರೆ ಬೇರೆ ಥರದಲ್ಲಿ ದೀಪನ ಅವರು ಹಚ್ಚುತ್ತಾ ಹೋಗ್ತಾರೆ, ಹೊಸ ಹೊಸ ಬೆಳಕನ್ನು ಹೊರಗಡೆಯಲ್ಲಿ ತೋರಿಸ್ತಾ ಹೋಗ್ತಾರೆ, ಆವಾಗ ಆ ಪಯಣ ಇದೆಯಲ್ಲ, ಆ ನಿರಂತರವಾದಂಥ ಆ ಪ್ರಯಾಣ ಇದೆಯಲ್ಲ, ಅದು ಎಂಥ ಜಾಗೃತಿನ ಒಳಗಡೆಯಲ್ಲಿ ಮೂಡಿಸ್ತಾ ಹೋಗುತ್ತೆ ಅಂತ ಹೇಳಿದರೆ ಅದನ್ನು ಅನುಭವಿಸಿದಂಥವ್ರಿಗೆ ಮಾತ್ರ ಗೊತ್ತು. ಆಯಿತಾ? ಆಮೇಲೆ ನೀವು ಹೇಳ್ತೀನಿ ಕೇಳಿ. 1999ರಲ್ಲಿ ನಾನು ನೆದರ್ಲ್ಯಾಂಡ್ಸಿನ ಹೇಗಿಗೆ ಒಂದು ಇಂಟರ್ನ್ಯಾಷನಲ್ ಪೀಸ್ ಕಾನ್ಫರೆನ್ಸ್ಗೆ ಹೋಗಿದ್ದೆ. ನಮ್ಮ ಸಚಿವರೆಲ್ಲ ಭಾಳ ತಾರೀಫ್ ಮಾಡಿದರು, ಹೋಗಿ ಬನ್ನಿ ಅಂಥೇಳಿ ಅಂತ. ಗುರುಗಳು ಹೋಗಿ ಅಂಥೇಳಿ ಅಂತ ಅಂದರು. ನಾನು ಒಂದು ಹುಮ್ಮಸ್ಸಿನಿಂದ ಹೋಗಿ ಬಂದೆ. ಅದರಲ್ಲಿ 100 ದೇಶದಿಂದ 10,000 ಜನ ಡೆಲಿಗೇಟ್ಸ್ ಬಂದಿದ್ದರು. ಆಯಿತಾ? 8 ದಿನ ನಡೆದಂಥ ಇಂಟರ್ನ್ಯಾಷನಲ್ ಪೀಸ್ ಕಾನ್ಫರೆನ್ಸ್ ಅದು. 1899ರಲ್ಲಿ ಅಂಥ ಕಾನ್ಫರೆನ್ಸ್ ನಡೆದ ಮೇಲೆ 100 ವರ್ಷದ ನಂತರ 1999ರಲ್ಲಿ ನಡೆದಿತ್ತು. ನಾನು ಅಲ್ಲಿವರೆಗೆ ಹೋಗಿದ್ದೀನಲ್ಲ ಅಂಥೇಳಿ ಅಂತ ನಾವೆಲ್ಲ ಇಂಗ್ಲೀಷರು ನಮ್ಮನ್ನು ಆಳಿದರು, ಇಂಗ್ಲೆಂಡು, ಬ್ರಿಟನ್ನು, ಅದು ಇದು ಎಲ್ಲ ಪುಸ್ತಕದಲ್ಲೆಲ್ಲ ಓದಿದ್ವಲ್ಲ. ಒಂದು ಸರಿ ಇಂಗ್ಲೆಂಡ್ಗೂ ಹೋಗಿ ಬರಬೇಕು ಅಂತ ನಂಗೆ ಅನ್ನಿಸ್ತು. ಅಲ್ಲಿಗೂ ವೀಸಾ ಎಲ್ಲ ತೊಗೊಂಡು ಲಂಡನ್ಗೆ ಹೋದೆ. ಲಂಡನ್ಗೆ ಹೋಗಾದಮೇಲೆ ಆಕ್ಸ್ಫರ್ಡ್ಗೂ ಹೋಗಿ ಬರಬೇಕು ಅಂತ ಅನ್ನಿಸ್ತು. ಆಕ್ಸ್ಫರ್ಡ್ಗೆ ನಾನು ಹೋದೆ. ಅಲ್ಲೆಲ್ಲ ನನ್ನದೇ ಆದಂಥ ರೀತಿಯಲ್ಲಿ ಕೆಲವನ್ನೆಲ್ಲ ನೋಡಿದೆ. ಅದು ಎಂಥ ಒಂದು ಬಿಲ್ಡಿಂಗ್ ಅಲ್ಲ, ಆಕ್ಸ್ಫರ್ಡ್ ಅಂತೇಳಿದ್ರೆ ಒಂದು ಊರಿದ್ದಾಗದು. ಇಟ್ಸ್ ಎ ವೆರಿ ಹ್ಯೂಜ್ ಕ್ಯಾಂಪಸ್ ಆ ಥರದ್ದು. ಅಲ್ಲೊಂದು ಏನ್ಷಿಯಂಟ್ ಚರ್ಚ್ ಅದು. ಆ ಚರ್ಚ್ಗೂ ನನಗೆ ಹೋಗಬೇಕು ಅಂಥೇಳಿ ಅಂತ ಅನ್ನಿಸ್ತು. ಆಯಿತಾ? ಅದು ಯೂನಿವರ್ಸಿಟಿ ಪ್ರಾರಂಭವಾದಾಗ ಕಟ್ಟಿದ ಚರ್ಚ್ ಅದು. ಸುಮಾರು 800 ವರ್ಷ ಹಳೆಯ ಚರ್ಚ್ ಅದು. ಆ ಚರ್ಚಿನ ಒಳಗಡೆಗೆ ಹೋದರೆ ದತ್ತಣ್ಣ, ನಾನು ಎಲ್ಲ ಕಡೆಗೂ ಹೋದೆ. ಹೋಗಿ ಬಂದರೆ ನನಗೆ ಯಾವುದೂ ಹೊಸ ಜಾಗ ಅಂತ ಅನ್ನಿಸ್ತಾ ಇಲ್ಲ. ಅಲ್ಲಿ ನಾನು ಯಾವುದೋ ಬೇರೆ ಜಾಗಕ್ಕೆ ಬಂದಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ. ಅಷ್ಟಾದರೂ ಕೂಡ ಪ್ರತಿಯೊಂದನ್ನು ಕೂಡ ನಾನು ವಿವರವಾಗಿ ನೋಡಿದೆ, ಕೇಳಿದೆ, ಇದೆಲ್ಲ ಮಾಡಿದೆ, ಬಂದೆ. ಅಂತೂ ಇಂಡಿಯಾಕ್ಕೆ ವಾಪಸ್ ಬಂದೆ. ಊರಿಗೆಲ್ಲ ಬಂದಾದಮೇಲೆ ಏನೇ ಎಲ್ಲ ಹೇಗಾಯಿತು ಅಂತ ಗುರುಗಳು ಕೇಳಿದರು. ಎಲ್ಲದನ್ನು ಹೇಳಿದೆ. ಸ್ನೇಹಿತರ ಜೊತೆಲೂ ಕೂಡ ಅದನ್ನೆಲ್ಲ ಹಂಚ್ಕೊಂಡೆ ನಾನು. ಈಗ ಆ ಚರ್ಚಿಗೆ ಹೋದಾಗ ಈ ಅನುಭವ ಆಯ್ತಲ್ಲ, ಇದನ್ನು ಗುರುಗಳ ಜೊತೆಯಲ್ಲಿ ಹಂಚ್ಕೊಂಡೆ. ಗುರುಗಳು ನಗ್ತಾ ಹೌದಾ ಅಂಥೇಳಿ ಅಂತ ಅಂದರು. ಆಮೇಲೆ ಅಲ್ಲ ಸರಿ ಗುರುಗಳೇ, ಅದು ಯಾಕೆ ಹಾಗಾಯಿತು ನನಗೆ? ನಾನು ಯಾವುದೋ ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ಲೇ ಇಲ್ವಲ್ಲ ಅಂತಂದೆ. ಸತ್ಯಗಣಯ್ಯ ಅಂಥೇಳಿ ಅಂತ ಮತ್ತೊಂದು ನಕ್ಕರು. ಇಲ್ಲ ಹೇಳಿ ನೀವು ಯಾಕೆ ನನಗೆ ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ಲಿಲ್ಲ, ಏನೋದು ಹಿಂದೆ ಅಂಥೇಳಿ ಅಂತ. ನೀನು ಅಲ್ಲೇ ಭಾಳ ಹಿಂದೆ ಭಾಳ ದೊಡ್ಡ ಹುದ್ದೆನಲ್ಲಿ ಇದ್ದಂಥವನು ಕಣಯ್ಯ. ಜನ್ಮಾಂತರದಲ್ಲಿ ನೀನು ಅಲ್ಲೇ ಇದ್ದಂಥವನು ಕಣಯ್ಯ ಅಂಥೇಳಿದರು. ಇದು ನನಗೆ ಅತ್ಯಾಶ್ಚರ್ಯನ ಉಂಟು ಮಾಡಿಬಿಡುತ್ತೆ. ಆಯಿತಾ? ಅಲ್ಲಿದ್ದವನು ಕಣಯ್ಯ ನೀನು ಅಂಥೇಳಿ ಅಂತ. ಅದೇ ಗುರುಗಳು, ನೀನು ಆ ವ್ಯವಸ್ಥೆನಲ್ಲೇ ಇದ್ದಂಥವನು ಕಣಯ್ಯ, ಭಾಳ ಉನ್ನತವಾದಂಥ ಹುದ್ದೆನಲ್ಲಿ ಇದ್ದವನು, ಅಲ್ಲೆಲ್ಲ ನೀನು ಓಡಾಡಿರೋ ಅಂಥದ್ದು ಕಣಯ್ಯ. ಹಾಗಾಗಿ ಯಾವುದೋ ಪೂರ್ವ ಜನ್ಮದ ವಾಸನೆ ಅಲ್ಲಿ ಮರುಕಳಿಸಿದ್ದೆ ನಿನಗೆ, ಹಾಗಾಗಿ ಹಾಗಾಯಿತು, ಯಾವುದೋ ಕಾರಣಕ್ಕೆ ಮತ್ತೆ ಹುಟ್ಟಿ ಬಂದಿದ್ದೀಯಾ ಅಷ್ಟೇ ನೀನು ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಗೋಯ್ತು. ನಾನು ಸಚ್ಚಿ ಮತ್ತು ನಮ್ಮ ಎಲ್ಲ ಸ್ನೇಹಿತರ ಜೊತೆಯಲ್ಲಿ ಗುರುಗಳು ಈಗ ಹೇಳಿದ್ದನ್ನು ಹೇಳಿದೆ. ಅವ್ರಿಗೂ ಕೂಡ ಎಲ್ಲ ತುಂಬ ಆಶ್ಚರ್ಯ ಆಗೋಗ್ಬಿಟ್ಟು. ದತ್ತಣ್ಣ ಗುರುಗಳ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೇ, ಮತ್ತು ಮಾತಿಗೆ ಎಷ್ಟೋ ಅನುಭವಗಳು ಸಿಕ್ಕದೇ ಇಲ್ಲ. ಆಯಿತಾ? ಇನ್ನೊಂದು ಸರಿ ಏನಾಯಿತು ಅಂತ ಹೇಳಿದರೆ, ನಾನು ತೀರ್ಥಹಳ್ಳಿ ತುಂಗಾ ಕಾಲೇಜಿನಲ್ಲಿ ಕೆಲಸ ಮಾಡ್ತಾಯಿದ್ದೆ ಪ್ರೊಫೆಸರ್ ಆಗಿ ಅಂತೆಲ್ಲ ಹೇಳಿದ್ನಲ್ಲ. ಶಿವಮೊಗ್ಗದಿಂದ ಒಂದು ಸರಿ ನಾನು ಕಾಲೇಜಿಗೆ ಬರಬೇಕಾಗಿತ್ತು. ಫಸ್ಟ್ ಪೀರಿಯಡ್ ಕ್ಲಾಸ್ ಇದೆ 10 ಗಂಟೆಗೆ. ನಾನು ಶಿವಮೊಗ್ಗದಿಂದ ಬಂದು ಕಾಲೇಜಿನ ಮುಂದೆ ಹೈವೇನಲ್ಲಿ ಇಳಿತಾ ಇದ್ದೇನೆ. ಅದೊಂದು ಅಂಗಡಿ ಇದೆ, ಅಂಗಡಿ ಮುಂದೆ ಇಳಿಬೇಕು. ಇಳಿದು ಕಾಲೇಜಿಗೆ ಒಂದು 100 ಮೀಟ್ರ್ ಮೇಲಕ್ಕೆ ನಡ್ಕೊಂಡು ಹೋಗಬೇಕು. ಅಲ್ಲಿ ಇಳಿತಾ ಇದ್ದೀನಿ, ನನಗೆ ಮುಂದಕ್ಕೆ ಹೆಜ್ಜೆನೇ ಇಡೋಕ್ಕಾಗ್ತಾಯಿಲ್ಲ, ಯಾರೋ ಕಾಲು ಹಿಡ್ಕೊಂಬಿಟ್ಟಿದ್ದಾರೆ. ಬಸ್ ಹೋಯಿತು. ನೋಡಿದ್ರು ಗುರುಗಳು ನನ್ನ ಕಾಲು ಹಿಡ್ಕೊಂಬಿಟ್ಟಿದ್ದಾರೆ. ಏನಿದು ಗುರುಗಳೇ, ನಿಮಗಾಗಿ ಕಾಯ್ತಾ ಇದ್ದೀವಿ, ಇಷ್ಟು ತಡ ಮಾಡಿಬಿಡ್ದ ನೀವು? ಅಯ್ಯೋ ದೇವರೇ, ನಾನು ಧರೆಗಿಳಿದು ಹೋಗ್ಬಿಟ್ಟಿದ್ದೆ ತಣ್ಣ. ನೋಡಿದರೆ ಒಂದು 20-30 ಜನ ಗುರುಬಂಧುಗಳು ಅಲ್ಲಿದ್ದಾರೆ. ಆ ಕಡೆ ಪಕ್ಕದಲ್ಲಿ ಕಾರ್ನಲ್ಲಿ ಗುರುಗಳ ಮಾತುಶ್ರೀಯವರು ಕೂತ್ಕೊಂಡಿದ್ದಾರೆ. ಆಯಿತಾ? ನನ್ನ ಪರಿಸ್ಥಿತಿ ಹೇಗಾಗಿರಬೇಕು ಹೇಳಿ. ಆಮೇಲೆ
ಶೃಂಗೇರಿಗೆ ಹೊರಟಿದ್ದೀವಿ, ಏನಾದರೂ ಆ ಕಡೆಗೆ ಬರಬೇಕು ಅನಿಸುತ್ತಾ ಮನಸ್ಸಿಗೆ ಅಂತ. ನಿಮ್ಮ ಮನಸ್ಸು ಹೇಗೆ ಹೇಳುತ್ತೆ ಹಾಗೆ ಮಾಡಿ ಸರ್ ಅಂತಂದರು. ಗುರುಗಳೇ ಹೋಗಿ ಒಂದು ಸೈನ್ ಹಾಕಿ ಬರ್ತೀನಿ ಈ ಕಾಲೇಜ್ನ. ಯಾವ ಕ್ಲಾಸ್ ಇದೆಯಾ ಇವತ್ತು ಕಾಲೇಜೆಲ್ಲ ಹೋಗು, ಒಂದು ಬಾ ನೀನು ಹೊರಡು ಅಂತ. ನೋಡಿದ್ರೆ ಅಲ್ಲಿ ಎಂಥೋ ಗಲಾಟೆಯಾಗಿ ಅವತ್ತು ಹುಡುಗರದ್ದು ದೊಡ್ಡ ಇದಾಗಿ ಎಂಥೋ ಫಂಕ್ಷನ್ ನಡಿಬೇಕಾದ್ದು ಕೂಡ ಇದಾಗಿ, ನೀನು ನಾಳೆ ಹೋದ್ರಾಗತ್ತೆ ಇವತ್ತು ಎಂಥದ್ದು ಇಲ್ಲ ಹತ್ತು ಅಂತೇಳಿ ಆಯಿತಾ. ಇನ್ನೊಂದು ಸರಿ ತೀರ್ಥಹಳ್ಳಿನಲ್ಲಿ ನಾನು ನನ್ನ ಸ್ವಂತ ಮನೆ ಕಟ್ಟೋದಕ್ಕೆ ಮೊದಲು ಒಂದು ಮನೆಯಲ್ಲಿ ಬಾಡಿಗೆನಲ್ಲಿದ್ದೆ. ಸುಮಾರು ರಾತ್ರಿ 12 ಗಂಟೆಯಲ್ಲಿ ಸಾಮಾನ್ಯ ಗೇಟಿಗೆ ಬೀಗ ಹಾಕ್ತಾಯಿದ್ದೆ, ಕಾರು ಗಿರು ಎಲ್ಲ ಇದ್ದಿದ್ದರಿಂದ ಬೀಗ ಹಾಕ್ತಾಯಿದ್ದೆ. ಆಮೇಲೆ 12 ಗಂಟೆಗೆ ರಾತ್ರಿ ಯಾರೋ ದಬನ್ ಬಾಗಿಲು ತಟ್ಟಿದ್ರು. ನಾನು ಇದ್ಯಾರು ಇಷ್ಟೊತ್ತಿನಲ್ಲಿ ಬಾಗಿಲು ತಟ್ತಾ ಇದ್ದಾರಲ್ಲ, ಬೀಗ ಹಾಕಿದೆ ಅಂತ ನೋಡಿದರೆ ಗುರುಗಳು ಗುರುಬಂಧುಗಳು ಒಂದು 5-6 ಜನ ಬಂದ್ಬಿಟ್ಟು ಗುರುಗಳು ಬಾಗಿಲಿನಲ್ಲಿ ನಿಂತಿದ್ದಾರೆ. ಹಾಕಿದ ಬೀಗ ಹಾಕಿದೆ, ಆ ಗೇಟನ್ನು ಹಾರಿ ಗುರುಗಳು ಬಂದಿದ್ದಾರೆ. ಯಪ್ಪ, ದೇವರು ಪ್ರತ್ಯಕ್ಷ ಆದಂಗಾಯ್ತು. ಏನು ಸಾರ್ ಹೇಗಿದ್ದೀರಿ, ಅಮ್ಮ ಹೇಗಿದ್ದಾರೆ ಅಂಥೇಳಿ ಅಂತ ಶುರು ಮಾಡಿದರು. ಒಳಗಡೆಗೆ ಅವರೆಲ್ಲರೂ ಕೂಡ ಬಂದರು, ಇದೆಲ್ಲದಕ್ಕೂ ಕೂಡ. ಆಮೇಲೆ ಒಂದು ಸರಿ ಮನೇನ ಹೀಗೆ ನೋಡಿದರು ಗುರುಗಳು, ಸುತ್ತಮುತ್ತ ಎಲ್ಲ ಹೀಗೆ ನೋಡಿದರು. ನೋಡಿ ಆದಮೇಲೆ, ನಿಮಗೆ ಬೇರೆ ಮನೆ ಸಿಕ್ಕಿದರೆ ಈ ಮನೆ ಬಿಟ್ಬಿಡಯ್ಯ ಅಂತಂದರು. ಆಮೇಲೆ ಆಯಿತು ಗುರುಗಳೇ. ಇದು ಗುರುಗಳು ಹೇಳೋದಕ್ಕೆ ಯಾಕೆ ಹೇಳಿದರು ಅಂತ ಅನ್ನೋದಕ್ಕೆ ಇದಕ್ಕೊಂದು ಹಿನ್ನೆಲೆ ಇದೆ. ನಾನು ಅವ್ರಿಗೂ ಹೇಳಿರಲಿಲ್ಲ, ಅವ್ರಿಗೆ ಹೇಳೋದು ಬೇಕಾಗಿಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಇನ್ಯಾರಿಗೂ ಕೂಡ ನಾನು ಹೇಳಿರಲಿಲ್ಲ. ಆ ಮನೆಗೆ ಬಾಡಿಗೆಗೆ ಹೋಗೋದು ಅಂತ ಹೇಳಿ ತೀರ್ಮಾನ ಮಾಡಿ ನನ್ನ ಎಲ್ಲ ಲಗೇಜನ್ನು ತೊಗೊಂಬಂದು ಆ ಮನೆಗೆ ಇಳಿಸಿ ಆದಮೇಲೆ ಇನ್ನು ಅದು ಯಾವುದನ್ನು ಕೂಡ ಏನೂ ಬಿಚ್ಚಿರಲಿಲ್ಲ. ಒಂದು ರೂಮ್ನಲ್ಲಿ ನಾನು ಮಲ್ಕೊಂಡಿದ್ದೀನಿ, ನಾಳೆ ದಿನ ಇದನ್ನೆಲ್ಲ ಬಿಚ್ಚಿ ಜೋಡಿಸೋಣ ಅಂಥೇಳಿ ಅಂತ. ಎಂಥದೋ ಬಂದು ನನ್ನ ಎದೆ ಮೇಲೆ ಕೂತ್ಕೊಂಡು ಆಗಿ ನನಗೆ ಕೆನ್ನಿಗೆ ರಪ್ಪ 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 ಹೊಡಿತಾ ಇದೆ. ಆ ಕಡೆ ಕೆನ್ನಿಗೆ ಈ ಕಡೆ ಕೆನ್ನಿಗೆ. ನನ್ನ ಮನೆಗೆ ನೀನು ಯಾಕೆ ಬಂದೆ, ನೀನು ನಾನಿರೋ ಮನೆಗೆ ಯಾಕೆ ಬಂದಿದ್ದೀಯ ನೀನು, ನಾನು ಎಲ್ಲಿಗೆ ಹೋಗಬೇಕು ಈಗ, ಈ ಮನೆಗೆ ಬಂದುಬಿಡಿಯಲ್ಲ ನೀನು. ನನಗೆ ಎಷ್ಟಾಗೋ ಹೊತ್ತಿಗೆ ಇಡೀ ಮೈ ಬೆವರು ಹೋಗ್ಬಿಟ್ಟಿದೆ. ಇದೇನು ಅಂತ ಅರ್ಥ ಮಾಡ್ಕೊಳ್ತೀರಿ. ಮತ್ತಿನ್ಯಾವತ್ತೂ ಹಾಗಾಗಲಿಲ್ಲ ಆಯಿತಾ. ಆ ಮನೆ ಬಗ್ಗೆ ಕೆಲವರೆಲ್ಲ ಏನೇನೋ ಹೇಳಿದರು, ನಾನು ಅದು ಯಾವುದನ್ನೂ ತಲೆಗೆ ಇಟ್ಕೊಂಡಿರಲಿಲ್ಲ. ಇದೆಲ್ಲ ಆಯ್ತಲ್ಲ. ಆದರೆ ಗುರುಗಳು ಬಂದಂಥವ್ರು ಬೇರೆ ಮನೆ ಸಿಕ್ಕಿದ್ರು ಮಾಡಯ್ಯ ನೀನು ಅಂತ ಹೇಳಿದರು. ಅದಾದಮೇಲೆ ಒಂದು 2-3 ವರ್ಷದಲ್ಲಿ ನಾನು ಮನೆ ಕಟ್ಕೊಂಡು ತೀರ್ಥಹಳ್ಳಿನಲ್ಲೇ ಹೋದೆ. ಇವೆಲ್ಲವ ಆಯಿತು, ಇದೆಲ್ಲವ. ಆಮೇಲೆ ಗುರುಗಳೇ ಸ್ನಾನ ಮಾಡ್ಬೋದಲ್ಲ, ಸ್ನಾನ ಮಾಡುವಂತ ಇದೆಯಾ ಅಂತ ನಕ್ಕರು. ಆಮೇಲೆ ನನಗೆ ಗುರುಗಳಿಗೆ ಸ್ನಾನ ಮಾಡಿಸ್ಬೇಕು ಅಂತ ಅನ್ನಿಸ್ತು. ನಾನು ಗುರುಗಳಿಗೆ ಸ್ನಾನ ಮಾಡಿಸ್ದೆ. ಆಗಲಿ ಕಣಯ್ಯ, ಭಾಳ ಸಂತೋಷ ಅಂತ ಹೇಳಿದರು. ಇನ್ನೊಂದು ಸರಿ ಹಿಂದೆ ಇಲ್ಲಿ ನಮ್ಮ ಮನೆಗೆ ಸಕರಾಯಪಟ್ಟಣದಲ್ಲಿ ನಮ್ಮ ಮನೆಗೆ ಬಂದಾಗ, ನಿನಗೆ ನನ್ನನ್ನು ಮಗು ಥರ ಮೇಲೆ ಎತ್ಕೋಬೇಕು ಅಂತ ಅನಿಸಿದೆ ಅಲ್ವೇ ಅಂದಿದ್ರು. ಹೌದು ಗುರುಗಳೇ, ಎತ್ಗಳಯ್ಯ, ಅವ್ರ ಮನೆಯವರಿದ್ದಾರೆ, ಅವ್ರ ಜೊತೆ ಬಂದಿದ್ದಾರೆ, ನಮ್ಮ ಮನೆಯಲ್ಲಿ ಎಲ್ಲರೂ ಇದ್ದಾರೆ. ಗುರುಗಳನ್ನು ಎತ್ಕೊಂಡೆ ನಾನು. ಹೀಗೆ ನಾನು ನಿಮಗೆ ಹೇಳ್ತಾ ಇರೋದು 27-28 ವರ್ಷದ ಹಿಂದಿನ ಮಾತು. ಸಂತೋಷ ಆಯ್ತಾನೆಯ್ಯ ಅಂತ ಹೇಳಿದರು. ನಿಮ್ಮನ್ನು ಎತ್ಕೊಂಡ ಸಂತೋಷಕ್ಕಿಂತ ಇನ್ನೇನು ಬೇಕು ಗುರುಗಳೇ ಅಂತಂದರೆ, ಆಗಲಿ ಅಂತಂದರು. ಈಗ ತೀರ್ಥಹಳ್ಳಿಲಿ ನಮ್ಮ ಮನೆಗೆ ಬಂದಿದ್ದವರು, ನೋಡಯ್ಯ 2012 ಅವ್ರು ಬಂದಿದ್ದು 2005, 2012 ನೀನು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಕಣಯ್ಯ ಅಂದರು. ನನಗೆ ಇನ್ನೂ ಆಶ್ಚರ್ಯ ಆಗೋಯ್ತು. ಇದೇನು ಗುರುಗಳೇ ಹೀಗೆ ಹೇಳ್ತಾ ಇದ್ದೀರಿ, ನನಗಿಂತ 5-6 ಜನ ಸೀನಿಯರ್ಸ್ ಇದ್ದಾರೆ, ನಾನೆಲ್ಲಿ ಪ್ರಿನ್ಸಿಪಾಲ್ ಆಗೋದು, ನನಗೆ ಅವೆಲ್ಲ ಗೊತ್ತಿಲ್ಲ, ಕಾಲ ಅದನ್ನು ಹೇಳುತ್ತೆ ನೋಡು ಅಂತಂದರು. ಆಯಿತಾ. 2010 ಜುಲೈನಲ್ಲಿ ಗುರುಗಳು ದೇಹತ್ಯಾಗ ಮಾಡಿದರು. ಆಮೇಲೆ 2012 ಬಂತು. 2012 ನನಗಿಂತ ಸೀನಿಯರ್ ಇದ್ದವರು ಏನು ರಿಟೈರ್ ಆದರು.
ಯಾರು ಮತ್ತೆ ಪ್ರಿನ್ಸಿಪಾಲ್ ಆಗಬೇಕಾಯ್ತು? ನನ್ನಿಂದ ಮೇಲ್ಗಡೆ 6 ಜನ ನಮ್ಗೆ ಯಾರಿಗೂ ಬೇಡ ಅಂತ ಬರ್ಕೊಟ್ರು. ಮ್ಯಾನೇಜ್ಮೆಂಟ್ನವರು ನೀವು ಆಗಿ ಪ್ರಿನ್ಸಿಪಾಲ್ ಅಂತ ನನ್ನನ್ನು ಕೇಳಿದರು. ಆಗ ಗುರುಗಳ ನೆನಪಾಯಿತು ನನಗೆ. ಗುರುಗಳು ಸದಾ ನೆನಪಿನಲ್ಲಿ ಇದ್ದೇ ಇದ್ದರು. ಆ ಘಟನೆ ಅವರು ಹೇಳಿದಂಥದ್ದು ನಾನು ಮಾರ್ಚ್ 31ನೇ ತಾರೀಕು ಭಾಳ ಮುಖ್ಯವಾದಂಥದ್ದು ಆಯಿತಾ. ಮಾರ್ಚ್ 31 ನನಗೆ ಸಚ್ಚಿಗೆ ನಿಮಗೆಲ್ಲ ಭಾಳ ಮುಖ್ಯವಾದಂಥದ್ದು. ಜುಲೈ 30 ಅವರು ಜುಲೈ 31 ಸಚ್ಚಿ ಹುಟ್ಟಿದಂಥದ್ದು. ಅಕ್ಟೋಬರ್ 31 ನಾನು ಹುಟ್ಟಿದಂಥದ್ದು. ಮಾರ್ಚ್ 31 ನಾನು ಪ್ರಿನ್ಸಿಪಾಲಾಗಿ ಚಾರ್ಜ್ ಇದನ್ನೆಲ್ಲ ತಗೊಂಡಂಥದ್ದು. ಹೀಗೆ ಅವರು ಅದನ್ನು ಕಾಣ್ತಾ ಇದ್ದಂಥ ರೀತಿ ಇದೆಯಲ್ಲ, ಇದೆಲ್ಲ ಹೇಗೆ ಸಾಧ್ಯ ಅಂತನ್ನುವಂಥದ್ದು ಅದ್ಭುತವಾದಂಥದ್ದು. ಆ ಸದ್ಗುರುಗಳಿಗೆ ಚಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.